ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ನವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ಸ್ಪೆಷಲಿ ಈ ಒಂದು ಅಕ್ಟೋಬರ್ ಮಂತಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ, ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆಗಳನ್ನೋದು ಬರ್ತಾ ಇದೆ, ವಾಟ್ ಯೂನಿವರ್ಸ್ ನಿಮಗೆ ಗೈಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಯೂನಿವರ್ಸ್ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಎನರ್ಜೀಸ್ ಪ್ರಕಾರ ಏನು ಚೇಂಜಸ್ ಇದೆ, ನಿಮ್ಮ ಪರ್ಸನ್ನವರ ಎನರ್ಜೀಸ್ ಏನೆಲ್ಲ ಇದೆ ಎಲ್ಲವನ್ನೂ ನೋಡೋಣ. ಓಕೆ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಈ ಒಂದು ಮಂತ್ ಏನಿದೆ ಅಕ್ಟೋಬರ್ ಮಂತ್ 10th ನಾನು ಮನಿ ರೇಖಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು. ಅದರ ಒಂದು ಡೀಟೇಲ್ಸ್ ಈಗ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಾವು ರೀಡಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಸೊ ಮನಿ ರೇಖಿ ಕಲಿಯೋದ್ರಿಂದ ನಿಮ್ಮ ಒಂದು ಫಿನಾನ್ಷಿಯಲ್ ಸ್ಟೇಟ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಜಾಬ್ ಇಲ್ಲ ಅಂದರೆ ಜಾಬ್ ಮ್ಯಾನಿಫೆಸ್ಟ್ ಮಾಡಬಹುದು, ಬೇರೆದವರ ಒಂದು ಮನಿ ಪ್ರಾಬ್ಲಮ್ನು ನೀವು ಹೀಲ್ ಮಾಡಬಹುದು. ಆ್ಯಂಡ್ ಈ ಒಂದು ಮನಿ ರೇಖಿನಲ್ಲಿ ನೀವು ಒಂದು ಕೆರಿಯರ್ನ ಕೂಡ ಬಿಲ್ಡ್ ಮಾಡ್ಕೋಬಹುದು. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಅಗೇನ್ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಆ್ಯಂಡ್ ಡೋಂಟ್ ಮಿಸ್ ದ ಅಪರ್ಚುನಿಟಿ. ಈ ಒಂದು ಪ್ರೈಸಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಮುಂದೆ ಮಾಡ್ತೀನಿ ಗೊತ್ತಿಲ್ಲ. ಸೊ ಪ್ರೈಸಸ್ ನಾನು ಡಿಕ್ರೀಸ್ ಮಾಡಿದ್ದೀನಿ. ಸೊ ಈ ಒಂದು ಅಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಂಡು ಇಂಟ್ರೆಸ್ಟ್ ಇರೋರು, ಇನ್ನೂ ಸ್ಪಿರಿಚುವಲ್ಲಿ ಜಾಸ್ತಿ ಕನೆಕ್ಟ್ ಆಗಬೇಕು ಅನ್ನೋರು ಈ ಒಂದು ರೇಖಿ ವೆಬಿನಾರ್ನ ಜಾಯ್ನ್ ಆಗಿ ಅಂತ ಹೇಳ್ತಾ, ಓಕೆ, coming back to video, let's start the reading. Okay, universe, please help me to connect, please help me to connect, please help me to connect. Again, Knight of Swords, Ace of Cups, okay, Ace of Wands, the Star, okay, Page of Pentacles, Ten of Pentacles, Three of Cups, the Devil. Okay, ಸೊ ಫಸ್ಟ್ ಲೈನ್ ನಿಮ್ಮ ಪರ್ಸನ್ ಅವರ ಎನರ್ಜೀಸ್. ಈಗ ಸೆಕೆಂಡ್ ಲೈನಲ್ಲಿ ನಾನು ಏನೆಲ್ಲ ಕಾರ್ಡ್ಸ್ ಇಡ್ತೀನಿ ಅದು ನಿಮ್ಮ ಎನರ್ಜೀಸ್. ಓಕೆ, ಸೊ ಆ್ಯಸ್ ಪರ್ ಯುವರ್ ಎನರ್ಜೀಸ್ ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಬಟ್ ಸಮ್ವೇರ್ ನೀವೊಂದು ಕಂಟ್ರೋಲಲ್ಲಿದ್ದೀರಾ ಅಂತ ಹೇಳಬಹುದು. ಈ ಒಂದು ಪ್ರೀತಿ ನಿಮ್ಮನ್ನು ಅಷ್ಟು ಹ್ಯಾಪಿನೆಸ್ ನಿಮಗೆ ತಂದುಕೊಟ್ಟಿಲ್ಲ ಈ ಪ್ರೀತಿಯಿಂದ ಅಂತ ಹೇಳಬಹುದು. ಅಥವಾ ನಿಮ್ಮಿಬ್ಬರ ಮಧ್ಯೆ ದೂರ ಏನಿದೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಕೂಡ ದೂರ ಆಗಿದ್ದೀರಾ ಅಂತ ಹೇಳಬಹುದು. ಅಥವಾ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಇರುವಂಥದ್ದು ಒಂದು ಅಟ್ರ್ಯಾಕ್ಷನ್ ಆಗಿರಬಹುದು, ಅಥವಾ ಒಂದು ಅಫೆಕ್ಷನ್ ಆಗಿರಬಹುದು, ಅಥವಾ ಇನ್ಫ್ಯಾಕ್ಚುಯೇಷನ್ ಆಗಿರಬಹುದು. ಈ ಥರದ ಒಂದು ಥಾಟ್ಸ್ ನಿಮಗೆ ಬರ್ತಾ ಇದೆ. ನಮ್ಮ ಪ್ರೀತಿ ದೂರ ಆಗಿರೋದು ಥರ್ಡ್ ಪಾರ್ಟಿಯಿಂದನೂ ಇರಬಹುದು ಅಂತಲೂ ನಿಮಗೆ ಅಂದ್ಕೊಳ್ತಾ ಇದ್ದೀರಾ. ಎಸ್, ದೇರ್ ಈಸ್ ಅ ಥರ್ಡ್ ಪಾರ್ಟಿ ಎನರ್ಜೀಸ್. ಸೊ ನೀವೇನು ಥರ್ಡ್ ಪಾರ್ಟಿಯಿಂದ ನನ್ನ ಪರ್ಸನ್ ದೂರ ಆಗಿದ್ದಾರೆ, ಸೊ ಥರ್ಡ್ ಪಾರ್ಟಿಯಿಂದಾಗಿ ನಮ್ಮ ಪ್ರೀತಿ ಹಾಳಾಗಿದೆ ಅಂತ ಏನು ಅಂದ್ಕೊಳ್ತಾ ಇದ್ದೀರಾ, ಇಟ್ಸ್ ಅ ಟ್ರೂ ಥಿಂಕಿಂಗ್ ದಟ್. ಸೊ ಥರ್ಡ್ ಪಾರ್ಟಿ ಎನರ್ಜೀಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಅದು ಸ್ವಲ್ಪ ಎನರ್ಜೀಸ್ ಇಲ್ಲಿ ಇದೆ. ಆ್ಯಂಡ್ ಇವರು ಇರೋಷ್ಟು ದಿನ ನಿಮ್ಮ ಜೊತೆ ಏನು ಕಾಂಟ್ಯಾಕ್ಟಲ್ಲಿ ಇದ್ದರು ಅಥವಾ ಮಾತಾಡ್ತಾ ಇದ್ದರು ಅದೆಲ್ಲ ತುಂಬ ಕಂಟ್ರೋಲ್ಡ್ ಆಗಿತ್ತು ಆ್ಯಂಡ್ ತುಂಬ ಮ್ಯಾನಿಪುಲೇಷನ್ ಅನ್ನೋದಿತ್ತು. ಒಂದು ಕಡೆ ಪ್ರೀತಿ ಅಷ್ಟೇ ಇತ್ತು, ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ರಿ. ಬಟ್ ನಿಮ್ಮ ಸೆಲ್ಫ್ ಏನು, ನಿಮ್ಮ ಸೆಲ್ಫ್ ಬಗ್ಗೆನೂ ಯೋಚಿಸ್ತೇನೆ ಕಂಪ್ಲೀಟಾಗಿ ನಿಮ್ಮ ಪರ್ಸನ್ಗೋಸ್ಕರ ಆ ಪ್ರೀತಿಯನ್ನು ದಾರೆ ಹಿರಿತಾ ಇದ್ರಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಮ ಪರ್ಸನ್ನ ಒಲವು ಬೇರೆ ಕಡೆ ಹೋಗಿತ್ತು, ಥರ್ಡ್ ಪಾರ್ಟಿ ಹಿಂದೆ ಹೋಗಿತ್ತು. ಸೊ ಅದರಿಂದಾಗಿ ನಿಮ್ಮ ಪರ್ಸನ್ ಅವರ ಒಂದು ಪ್ರೀತಿ ಏನಿತ್ತು ನಿಮ್ಮಿಂದ ದೂರ ಆಗಿತ್ತು ಅಂತ ಬರ್ತಾ ಇದೆ. ಆ್ಯಂಡ್ ಆ್ಯಸ್ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ನೋಡೋದಾದರೆ ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ತುಂಬ ದುಡುಕ್ತಾರೆ. ಓಕೆ, ಸೊ ಶಾರ್ಟ್ ಟೆಂಪರ್ ಕೂಡ ಇದ್ದಾರೆ.
ಸೊ ಇನ್ನೇನು ನಿಮ್ಮ ಒಂದು ಪ್ರೀತಿ ಸರಿ ಹೋಗಬೇಕಾಗಿತ್ತು, ಇನ್ನೂ ವಿತಿನ್ ದಟ್ ಮೆಸೇಜ್ ಬಂದಿರಬಹುದು ರೀಸೆಂಟಾಗಿ, ಅಥವಾ ಮತ್ತೆ ಫಾಲೋ ಮಾಡೋದು ಅನ್ಫಾಲೋ ಮಾಡೋದು ಅಥವಾ ಬ್ಲಾಕ್ ಮಾಡೋದು ಅನ್ಬ್ಲಾಕ್ ಮಾಡೋದು ಈ ರೀತಿ ನಡೀತಾ ಇದೆ. ವೈ ಬಿಕಾಸ್ ಈ ಒಂದು ಎನರ್ಜೀಸ್ ಏನಿದೆ ಅದು ಸ್ವಲ್ಪ ಇಂಪ್ಯಾಕ್ಟ್ ಆದಾಗ ನಿಮ್ಮಿಂದ ದೂರ ಆಗುವಂಥದ್ದು, ಮತ್ತು ಅದು ಇಂಪ್ಯಾಕ್ಟ್ ಕಮ್ಮಿ ಆದಾಗ ಈ ಪರ್ಸನ್ ನಿಮ್ಮ ಹತ್ರ ಬರುವಂಥದ್ದು, ಈ ಥರ ಎನರ್ಜೀಸ್ ನಡೀತಾ ಇದೆ. ಬಹುಶಃ ಈ ಒಂದು ಎನರ್ಜಿ ವರ್ಕ್ ಏನಿದೆ ಸೊ ಸ್ವಲ್ಪ ಬ್ಯಾಡ್ ಇಂಟೆನ್ಷನ್ನಿಂದನೂ ಸಹ ನಿಮ್ಮ ಪರ್ಸನ್ ಮೇಲೆ ನಡೀತಾ ಇರುವಂಥದ್ದು. ಸೊ ಆ ಒಂದು ಟೈಮಲ್ಲಿ ಕೂಡ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗುವಂಥದ್ದು ಅಥವಾ ಕಾಂಟ್ಯಾಕ್ಟ್ ಆಗುವಂಥದ್ದು, ಈ ರೀತಿಯ ಏರುಪೇರುಗಳು ನಡೀತಾ ಇದೆ ಈ ಪ್ರೀತಿಯಲ್ಲಿ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಮಂತಲ್ಲಿ ನೋಡೋದಾದರೆ ಇಷ್ಟು ದಿನದಲ್ಲಿ ಏನು ಈ ಒಂದು ಎನರ್ಜೀಸ್ ಏನಿತ್ತು ಇನ್ನೂ ಸಹ ಅದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ ಅಂತ ಹೇಳಬಹುದು. ಈ ಒಂದು ಮಂತ್ ಒಂದು 15th ವರೆಗೂ ಇನ್ನೂ ಆ ಒಂದು ಎನರ್ಜೀಸ್ ಇರುತ್ತೆ. ಸೊ ಒನ್ಸ್ ಈ ಒಂದು ಫುಲ್ ಮೂನ್ ಈ ಒಂದು ಮಂತಲ್ಲಿ ನ್ಯೂ ಮೂನ್ ಆದಮೇಲೆ ಫುಲ್ ಮೂನ್ ಬರುತ್ತೆ ಅಲ್ವಾ, ಫುಲ್ ಮೂನ್ ಮುಗಿದಾದಮೇಲೆ ಈ ಪರ್ಸನ್ ಅವರ ಎನರ್ಜಿ ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ. ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಏನು ಎನರ್ಜಿ ವರ್ಕ್ ಇಂಪ್ಯಾಕ್ಟ್ ಆಗಿದೆ, ಸೊ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಅವ್ರಿಗೆ ನಿಮ್ಮ ಮೇಲೆ ಒಂದು ಮತ್ತೆ ಪ್ರೀತಿ ಅಟ್ಯಾಚ್ಮೆಂಟ್ ಅನ್ನೋದು ಮತ್ತೆ ಬೆಳೀತಾ ಹೋಗುತ್ತೆ. ಆವಾಗ ಅವರು ಅವರ ಫ್ಯಾಮಿಲಿ ಒಟ್ಟಿಗೆ ಮಾತಾಡಿ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಡುವಂಥ ಯೋಚನೆಗಳನ್ನು ಮಾಡುವಂತಹ ಚಾನ್ಸಸ್ ಈ ಒಂದು ಮಂತಲ್ಲಿ ಇದೆ. ಸೊ ಓವರಾಲ್ ಈಗ ಏನು ಎನರ್ಜೀಸ್ ನಡೀತಾ ಇದೆ ಆ್ಯಸ್ ನಾವು ಕರೆಂಟ್ಲಿ ಅದು ನಡೀತಾ ಇದೆ. ಬಟ್ ಒನ್ಸ್ ಈ ಫುಲ್ ಮೂನ್ ಮುಗಿದ ನಂತರ ಅಥವಾ ಆಫ್ಟರ್ 15 ದೇರ್ ಈಸ್ ಅ ಎನರ್ಜಿ ಆಫ್ ರಿಯೂನಿಯನ್. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಈ ಒಂದು ಮಂತ್ ಎಂಡ್ ಅಷ್ಟರಲ್ಲಿ ನಿಮ್ಮ ಒಂದು ರಿಯೂನೈಟ್ ಆಗುವಂಥ ಚಾನ್ಸಸ್ ಇಲ್ಲಿ 80-20 ಕಾಣಿಸ್ತಾ ಇದೆ. ಸೊ 80% ಅಂತೂ ಖಂಡಿತ ಇಲ್ಲಿ ಎನರ್ಜೀಸ್ ಇದೆ. ಹಾಗಂತ ನೀವು ಸಹ ಕಂಪ್ಲೀಟಾಗಿ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡ್ತಾ, ನೆಗೆಟಿವ್ ಆಗಿ ವಿಚಾರ ಮಾಡ್ತಾ, ಅಥವಾ ಥರ್ಡ್ ಪಾರ್ಟಿಯಿಂದ ಆಗಿದೆ ಅಂತ ಥರ್ಡ್ ಪಾರ್ಟಿನ ಬ್ಲೇಮ್ ಮಾಡ್ತಾ, ಅಥವಾ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅವರಿಂದ ಈ ಥರ ಆಗ್ತಾ ಇದೆ ಅಂತ ನೀವು ಬ್ಲೇಮ್ ಮಾಡೋದಕ್ಕಿಂತ ಸೆಲ್ಫ್ ಕಡೆ ನೀವು ಫೋಕಸ್ಡ್ ಆಗಿರಿ. ಈ ಒಂದು 15 days ಕಂಪ್ಲೀಟಾಗಿ ನಿಮ್ಮ ಸೆಲ್ಫ್ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೆ ನೀವು ಒಂದಷ್ಟು ಎನರ್ಜೀಸ್ ವರ್ಕ್ನ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಒನ್ಸ್ ನೀವು ಹೀಲ್ ಆಗ್ತಾ ಇದ್ದಾಗೆ ಆಟೋಮೆಟಿಕ್ಕಾಗಿ ನಿಮ್ಮ ಎನರ್ಜೀಸ್ ಹೈ ಆಗುತ್ತೆ. ನಿಮ್ಮ ಎನರ್ಜೀಸ್ ಹೈ ಆದಾಗ ಯು ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಪರ್ಸನ್ ಅಂತ ಬರುತ್ತೆ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಪರ್ಸನ್. ಓಕೆ, ಅದಾದ ನೆಕ್ಸ್ಟು 1 ಮಂತ್ ಏನು ಈ ಒಂದು ಮಂತ್ ಎಂಡ್ ಅಷ್ಟರಲ್ಲಿ ನಿಮ್ಮ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀರಾ. ಅದಾದ ಒಂದು 3 ತಿಂಗಳಿಗೆ ನಿಮ್ಮ ಒಂದು ಕಮಿಟ್ಮೆಂಟ್, ಮ್ಯಾರೇಜ್ ಕಮಿಟ್ಮೆಂಟ್, ಅಥವಾ ಆಲ್ರೆಡಿ ಏನಾದರೂ ನಿಮ್ಮದು ಮದುವೆ ಆಗಿದೆ, ಸೊ ಮತ್ತೆ ನೀವು ವಾಪಸ್ ನಿಮ್ಮ ಪರ್ಸನ್ ಮನೆಗೆ ಹೋಗಬೇಕು ಅಂದರೆ ವಿತಿನ್ 3 ಮಂತ್ಸಲ್ಲಿ ನೀವು ವಾಪಸ್ ಅವ್ರ ಮನೆಗೆ ಹೋಗಬಹುದು. ಒಟ್ಟಿಗೆ ಜೊತೆಯಾಗಿ ಇರುವಂಥದ್ದು ಚಾನ್ಸಸ್ ಇದೆ. ಅಥವಾ ನೀವು ಎಂಗೇಜ್ಮೆಂಟ್ ಆಗಿದೆ, ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ ಅಂದರೆ ವಿತಿನ್ 3 ಮಂತ್ಸಲ್ಲಿ ಮದುವೆ ಆಗುವಂಥದ್ದು ಕೂಡ ಇಲ್ಲಿ ಎನರ್ಜೀಸ್ ಇದೆ. ಬಟ್ ಇದೆಲ್ಲ ಆಗಬೇಕು, ಫ್ಯಾಮಿಲಿ ಕಮಿಟ್ಮೆಂಟ್ ಎಲ್ಲ ಸಿಗಬೇಕು ಅಂದರೆ ಇಲ್ಲಿ ಈ ಒಂದು ಮಂತ್ನ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂದರೆ ಇಲ್ಲಿ ನಿಮ್ಮ ಎನರ್ಜೀಸ್ ಹೈ ಆಗಿರಬೇಕು, ನೀವು ಹೀಲ್ ಆಗಬೇಕು, ನಿಮ್ಮ ಒಂದು ಸೆಲ್ಫ್ ಲವ್ ಇನ್ನೂ ಹೈ ಆಗಬೇಕು. ಏನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ಫೀಲ್ ಮಾಡ್ತಾ ಇದ್ದೀರಾ, ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗಬೇಕು. ಓಕೆ, ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮಗಿಂತ ನಿಮ್ಮ ಪರ್ಸನ್ ತುಂಬ ಚಿಕ್ಕವರಾಗಿರ್ಬೋದು, ಅಥವಾ ನೀವು ಅವ್ರಿಗಿಂತ ಚಿಕ್ಕವರಾಗಿರಬಹುದು. ಬಟ್ ಮೆಚ್ಯೂರಿಟಿ ವೈಸ್ ನೋಡೋದಾದರೆ ನಿಮಗೆ ಸ್ವಲ್ಪ ಜಾಸ್ತಿ ಮೆಚ್ಯೂರಿಟಿ ಇದೆ. ಹ್ಯಾಂಡಲ್ ಮಾಡುವಂತಹ ಪರಿಸ್ಥಿತಿಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಸೊ ಆ ಒಂದು ಎನರ್ಜೀಸ್ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ತುಂಬ ಕ್ರಿಯೇಟಿವ್ ಆಗಿ ಕೂಡ ಯೋಚನೆ ಮಾಡ್ತಾರೆ, ಆ್ಯಂಡ್ ತುಂಬ ಎಮೋಷ್ನಲ್ ಆಗೂ ಕೂಡ ಸಮ್ಟೈಮ್ಸ್ ಯೋಚನೆ ಮಾಡ್ತಾರೆ. ಪ್ರೀತಿ ಮಾತ್ರ ತುಂಬ ಇದೆ, ಅಫೆಕ್ಷನ್ಸ್ ನಿಮ್ಮ ಜೊತೆ ತುಂಬ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಕೂಡ ಇರಬೇಕು ಅಂತಲೂ ಇದೆ. ಬಟ್ ಮಧ್ಯದಲ್ಲಿ ನಡೆದಿರುವಂಥ ಈ ಒಂದಷ್ಟು ಥರ್ಡ್ ಪಾರ್ಟಿ ಎನರ್ಜೀಸ್, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜೀಸ್ ಇಂದ ಸ್ವಲ್ಪ ನಿಮ್ಮಿಬ್ಬರ ಒಂದು ದೂರ ಆಗಿತ್ತು. ಡೆಫಿನೆಟ್ಲಿ ಈ ಹಿಂದೆ ಹೇಳಿದ ಹಾಗೆ ನಾನು ಈ ಒಂದು ಎನರ್ಜೀಸ್ ಈ ಒಂದು ಫುಲ್ ಮೂನ್ವರೆಗೂ ಇರುತ್ತೆ. ಸೊ ಅದಾದಮೇಲೆ ಎಲ್ಲ ಎನರ್ಜೀಸ್ ಕಮ್ಮಿ ಆಗ್ತಾ ಬಂದಂಗೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಕಾಂಟ್ಯಾಕ್ಟ್ ಆಗಿ 3 ಮಂತ್ಸ್ಗೆ ನಿಮ್ಮ ಒಂದು ಎಂಗೇಜ್ಮೆಂಟ್, ರಿಯೂನೈಟ್, ಕಮಿಟ್ಮೆಂಟ್ ಎಲ್ಲವೂ ಸಿಗ್ತಾ ಹೋಗುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿನ ನೀವು ಲೀಡ್ ಮಾಡ್ಬೋದು ಅಂತ ಈ ಒಂದು ಅಕ್ಟೋಬರ್ ಮಂತಲ್ಲಿ ಎನರ್ಜಿ ಸಿಗ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.